ನಾವು ಪರರ ವಿಚಾರಕ್ಕೆ ಕೈ ಹಾಕಿದ್ರೆ, ಅಥವಾ ಪರ ಸ್ತ್ರೀ, ಪರ ಪುರುಷ, ಅಥವಾ ಪರರ ಸ್ವತ್ತು, ಹೀಗೆ ನಮ್ಮದಲ್ಲದ ವಿಚಾರಕ್ಕೆ ಕೈ ಹಾಕಿದ್ರೆ ಏನಾಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಜೊತೆಗೆ ಹಿರಿಯರ ಮಾತನ್ನು ಕೇಳಬೇಕು, ಮಹಾತ್ಮರ ಮಾತನ್ನು ಕೇಳಬೇಕು. ಹಂಗೆ ಕೇಳದೆ ಹೋದಾಗ ಅಥವಾ ಆ ಮಹಾತ್ಮರನ್ನು ಅವಮಾನ ಮಾಡಿದಾಗ ಬದುಕಿಗೆ ಒಳ್ಳೆಯದಾಗೋದಿಲ್ಲ. ಆ ಸಮಯದಲ್ಲಿ ನಮಗೇನನ್ಸ್ಬಿಡುತ್ತೆ, ಒಂದು ಹರೆಯ, ಒಂದು ಯೌವನದ ಮದವು, ಹಣಬಲವು, ಭುಜಬಲವು, ನಮಗೆ ದೊಡ್ಡವ್ರ ಮಾತುಗಳು ನಗಣ್ಯ ಅನಿಸ್ಬಿಡ್ತವೆ. ಅವ್ರ ಮಾತು ನಾನು ಯಾಕೆ ಕೇಳಬೇಕು ಅಂತ ಅನಿಸ್ಬಿಡುತ್ತೆ. ನಾವು ಅರ್ಥ ಮಾಡಿಕೊಳ್ಬೇಕು, ಹಿರಿಯರ ಮಾತನ್ನು ನಿರ್ಲಕ್ಷ್ಯ ಮಾಡಿದ ದೊಡ್ಡ ದೊಡ್ಡ ಕುಳಗಳೇ ಬಿದ್ದು ಹೋಗ್ಬಿಟ್ಟಿದ್ದಾವೆ. ಹಾಗಂತ ಹಿರಿಯರು ಹೇಳುವ ವಲಸನ್ನು ಒಪ್ಕೊಳ್ಳಿ ಅಂತ ನಾನು ಹೇಳಲ್ಲ. ಹಿರಿಯರ ಮಾತುಗಳನ್ನು ಕೇಳುವುದು ಧರ್ಮ, ಅದರಿಂದ ಜೀವನದ ಉನ್ನತಿ ಸಾಧ್ಯ. ನೋಡಿ, ಇಲ್ಲೂ ಕೂಡ ಮಹಾಭಾರತದ ಒಂದು ಕತೆ ಬರುತ್ತೆ. ಈ ಕತೆ ಏನಂದರೆ, ದುರ್ಯೋಧನ ಅನ್ನೋನಿದ್ದಾನಲ್ಲ, ಅದು ಮಹಾನ್ ದುಷ್ಟ. ಹೇಗಾದರೂ ಮಾಡಿ ಪಾಂಡವರನ್ನು ಕೊಂದು ನಾನು ಆ ರಾಜ್ಯಕ್ಕೆ ಸಾಮ್ರಾಟನಾಗಬೇಕು ಅನ್ನೋ ಆಸೆ ಅಷ್ಟೇ ಅಲ್ಲ, ಅದೊಂದು ದುರಾಸೆ. ಯಾವುದು ನನ್ನದಲ್ಲವೋ, ಯಾವುದು ನನ್ನ ಸ್ವಂತದ್ದಲ್ಲವೋ, ಯಾವುದರ ಮೇಲೆ ನನಗೆ ಹಕ್ಕಿಲ್ಲವೋ ಅದಕ್ಕೆ ನಾನು ಆಸೆ ಬೀಳುವುದು ಮನುಷ್ಯನ ಅಧಃಪತನದ ಮೊದಲ ಹೆಜ್ಜೆ. ಅದೇ ರೀತಿಯಲ್ಲಿ ಈ ಹಿತೋಪದೇಶವನ್ನು, ಅಂದರೆ ಈ ದುರ್ಯೋಧನ ತನ್ನ ನೀಚ ಬುದ್ಧಿಯಿಂದ ತುಂಬ ಸಾರಿ ಪ್ರಯತ್ನ ಪಟ್ಟ ಪಾಂಡವರನ್ನು ಕೊಲ್ಲಿಕ್ಕೆ, ಯಾಕಂದರೆ ಅವರು ಸತ್ತರೆ ನಾನೇ ರಾಜನಾಗ್ಬೋದು ಅಂತ. ಆದರೆ ದೈವ ಇಚ್ಛೆ ಬೇರೆ ಇತ್ತು. ಅರಗಿನ ಮನೆಯಲ್ಲಿ ಈ ಪಾಂಡವರನ್ನು, ಅಂದರೆ ಕುಂತಿಯ ಸಮೇತ ಪಾಂಡವರನ್ನು ಅರಗಿನ ಮನೆಯಲ್ಲಿ ಸುಡಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡ್ದ, ಹೌದಲ್ವಾ? ಹಾಗಾಗಿ ವಾರಣಾವತದಲ್ಲಿ ಅರಗಿನ ಮನೆಯನ್ನು ಕಟ್ಟಿ ಪಾಂಡವರನ್ನು ಜೀವಂತವಾಗಿ ಸಜೀವ ದಹನ ಮಾಡಬೇಕು, ಜೀವಂತವಾಗಿ ಸುಡಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡ್ದ. ಆದರೆ ವಿದುರನ ದೂರದೃಷ್ಟಿಯಿಂದ ಪಾಂಡವರು ಬಚಾವಾದರು. ಸರಿ, ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ದುರ್ಯೋಧನ ಪಾಂಡವರನ್ನು ಸಾಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದರೂ ಬಿಟ್ನ ಇಲ್ಲ, ನಾನು ಅವರನ್ನು ಕೊಂದೇ ಕೊಲ್ತೀನಿ ಅನ್ನೋ ಒಂದು ಕೆಟ್ಟ ಹಠ ಚಟ ಒಂದು. ಈಗೊಂದು ಯೋಚನೆ ಬಂತು ದುರ್ಯೋಧನನಿಗೆ, ಈ ಪಾಂಡವರನ್ನು ಏನು ಮಾಡಿದ್ರು ಕೊಲ್ಲೋಕ್ಕಾಗ್ತಿಲ್ಲ. ಈಗ ಉಳಿದಿರೋ ದಾರಿ ಏನು? ಅವ್ರಿಗೆ ಹೇಗಾದರೂ ಮಾಡಿ ಅವರನ್ನು ಸೋಲಿಸಿ, ಅವರನ್ನು ಮಣ್ಣು ಮುಕ್ಕಿಸಿ, ಅವರಿಂದ ರಾಜ್ಯವನ್ನು ಪಡ್ಕೊಂಡು ಅವರನ್ನು ರಾಜ್ಯದಿಂದ ಓಡಿಸಬೇಕು. ಅದಕ್ಕಿರೋ ದಾರಿ ಏನು? ಪಗಡೆ ಆಟ. ಈ ಧರ್ಮರಾಯನಿಗೆ, ಯುಧಿಷ್ಠಿರನಿಗೆ ಪಗಡೆ ಆಟ ಅಂದರೆ ಹುಚ್ಚು. ಪಗಡೆ ಆಟ ಅಂದರೆ ಏನೋ ಹುಚ್ಚು ನಿಜ, ಆದರೆ ಅವನಿಗೆ ಅಷ್ಟು ಪಗಡೆ ಆಟದಲ್ಲಿ ಅಷ್ಟು ಏನು ಪಳಗಿದವನೇನಲ್ಲ. ಅಷ್ಟು ಆ ಆಟ ಅದ್ರ ಬಗ್ಗೆ ಅಷ್ಟೇನು ಗೊತ್ತಿಲ್ಲ. ಆದರೂ ಆ ಪಗಡೆ ಆಟ ಅಂದರೆ ಯಾರು ಕರೆದ್ರೂ ಹೋಗ್ತಾ ಇದ್ದ. ಈಗ ದುರ್ಯೋಧನನಿಗೆ ಒಂದು ಯೋಚನೆ ಬಂತು. ಪಗಡೆ ಆಟದ ನೆಪದಲ್ಲಿ ಯುಧಿಷ್ಠಿರನನ್ನು, ಧರ್ಮರಾಯನನ್ನು ಆಟಕ್ಕೆ ಕರ್ಕೊಂಡು, ಯಾಕಂದರೆ ಶಕುನಿ ಒಬ್ಬ ಇದ್ದಾನಲ್ಲ, ಅವನು ಪಗಡೆ ಆಟದಲ್ಲಿ ಎಕ್ಸ್ಪರ್ಟು. ಶಕುನಿಯ ಮೂಲಕ, ಶಕುನಿ ಮಾವ ಆಗಬೇಕು ದುರ್ಯೋಧನನಿಗೆ. ದುರ್ಯೋಧನನ ದುಷ್ಟ ಬುದ್ಧಿಗೆ ಹಾಲೇರಿತಾ ಇದ್ದವನು, ಅದಕ್ಕೆ ಕುಮ್ಮಕ್ಕು ನೀಡ್ತಾ ಇದ್ದವನು ಈ ಶಕುನಿ. ಶಕುನಿಯನ್ನು ಬಳಸಿಕೊಂಡು ಆ ಯುಧಿಷ್ಠಿರನನ್ನ ಪಗಡೆ ಆಟಕ್ಕೆ ಕರೆದು, ಶಕುನಿ ನನ್ನ ಮಾವ, ಯುಧಿಷ್ಠಿರನನ್ನು ಸೋಲಿಸ್ತಾನೆ, ಆಗ ಯುಧಿಷ್ಠಿರನನ್ನು ಕಾಡಿಗಟ್ಟಿ ಅಥವಾ ಅವನನ್ನು ರಾಜ್ಯದಿಂದ ಓಡಿಸಿ ನಾನು ಅಧಿಕಾರಕ್ಕೆ ಏರಬಹುದು ಅಂತ ಇಂಥದ್ದೊಂದು ಯೋಚನೆ ಬಂತು. ಸರಿ, ಯೋಚನೆ ಬಂದಿದ್ದೆ ತಡ. ತಂದೆ ಯಾರು? ಧೃತರಾಷ್ಟ್ರ ರಾಜನ ಬಳಿ ಹೋದ, ತಂದೆಯ ಬಳಿ. ಅಪ್ಪ, ಹಿಂಗೆ ಯುಧಿಷ್ಠಿರ ಇದ್ದಾನಲ್ಲ, ಅವನಿಗೆ ಪಗಡೆ ಆಟ ಅಂದರೆ ಹುಚ್ಚು, ಅವನನ್ನು ಪಗಡೆ ಆಟಕ್ಕೆ ಕರೆಯೋಣ. ಅವನಿಗೆ ಅಷ್ಟೇನು ಪಗಡೆ ಆಟ ಬರಲಿಕ್ಕಿಲ್ಲ, ಆದರೆ ಅವನಿಗೆ ಹುಚ್ಚು. ಶಕುನಿ ಮಾವ ಇದ್ದಾನಲ್ಲ, ಅವನು ಪಗಡೆ ಆಟದಲ್ಲಿ ಫೇಮಸ್, ಎಕ್ಸ್ಪರ್ಟ್. ಆ ಶಕುನಿ ಮಾವನನ್ನು ಬಳಸಿಕೊಂಡು ಯುಧಿಷ್ಠಿರನನ್ನು ಸೋಲಿಸಿ ರಾಜ್ಯವನ್ನು ಇಡುವ ಹಂತಕ್ಕೆ ಅವನನ್ನು ತೆಗೆದುಕೊಂಡು ಬಂದು, ಕಡೆಗೆ ಅವನನ್ನು ರಾಜ್ಯಭ್ರಷ್ಟರನ್ನಾಗಿ ಮಾಡಿ ರಾಜ್ಯವನ್ನು ಕಿತ್ತುಕೊಂಡು ಅವರನ್ನು ರಾಜ್ಯದಿಂದ ಬಹಿಷ್ಕರಿಸಬೇಕು ಅಥವಾ ಅವರನ್ನು ಕಾಡಿಗೆ ಓಡಿಸಬೇಕು. ಇಂಥದ್ದೊಂದು ಪ್ಲ್ಯಾನ್ ಇದೆಯಪ್ಪ, ಏನು ಮಾಡಲಿ? ಈ ಯುಧಿಷ್ಠಿರನು ಹುಟ್ಟುತ್ತಲೇ ಕುರುಡ. ಅವನ ಕಣ್ಣು ಮಾತ್ರ ಕುರುಡಾಗಿರಲಿಲ್ಲ, ಒಳಗಣ್ಣುಗಳು ಕೂಡ ಕುರುಡಾಗಿದ್ದವು. ಮಗನ ಮೇಲಿನ ಮೋಹ,
ಅಯ್ಯೋ ಮಗನೇ, ತಂದೆ ಇಲ್ಲದ ಮಕ್ಕಳಪ್ಪ, ನನ್ನ ತಮ್ಮನ ಮಕ್ಕಳು, ಅವ್ರಿಗಂತ ಅವಮಾನ ಆಗೋದು ಬೇಡ, ಅಥವಾ ಅವ್ರಿಗಂಗೆ ಮೋಸ ಮಾಡೋದು ಬೇಡಪ್ಪ, ಅದು ಒಳ್ಳೆಯದಲ್ಲ ಅಂತ ಆತ ಬುದ್ಧಿ ಹೇಳಬೇಕಿತ್ತು. ಆದರೆ ಆತ ಏನು ಮಾಡ್ದ? ತನ್ನ ಮಗನ ಮೇಲಿನ ಮೋಹಕ್ಕೋಸ್ಕರ ದುರ್ಯೋಧನನ ಈ ಕೆಟ್ಟ ಬುದ್ಧಿಯನ್ನು ಒಪ್ಪಿಕೊಂಡು ಬಿಟ್ಟ. ಸರಿ, ಪಗಡೆ ಆಟಕ್ಕೆ ಯುಧಿಷ್ಠಿರನನ್ನು ಕರೆಸೋದು ಅಂತ ಆಯಿತು. ಕರೆಯೋದು ಯಾರು? ವಿದುರ ಅಂತ ಒಬ್ಬ ಇದ್ದ ಮಂತ್ರಿ. ಆತ ವಿದುರ ಕೃಷ್ಣ ಭಕ್ತ, ಕೃಷ್ಣನಿಗೆ ಅಚ್ಚುಮೆಚ್ಚು. ವಿದುರ ಅಂದರೆ ಧರ್ಮ, ಧರ್ಮ ಅಂದರೆ ವಿದುರ. ಈ ಕೆಟ್ಟವರ ನಡುವೆಯೂ ಆ ವಿದುರ ಅನ್ನೋ ಧರ್ಮವಂತ ಒಬ್ಬ ಇದ್ದ. ಆತ ಪ್ರಧಾನಮಂತ್ರಿಯಾಗಿ ಅಂದರೆ ಮಹಾಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಯುಧಿಷ್ಠಿರನ ಆಸ್ಥಾನದಲ್ಲಿ. ಬೇರೆ ಯಾರೂ ಅಲ್ಲ, ಯುಧಿಷ್ಠಿರನ ತಮ್ಮ. ಈ ದುರ್ಯೋಧನನ ಚಿಕ್ಕಪ್ಪ ಹಾಕಬೇಕು. ಧೃತರಾಷ್ಟ್ರನ ತಮ್ಮ ಈ ವಿದುರ, ಧೃತರಾಷ್ಟ್ರ ಮಗನ ಮಾತನ್ನು ಕೇಳಿ ಸರಿ ಆಯಿತು, ಅವರನ್ನು ಪಗಡೆ ಆಟಕ್ಕೆ ಕರೆಸಿ ಅವರಿಗೆ ಮೋಸ ಮಾಡಿ ಹೇಗೋ ಅವರಿಂದ ರಾಜ್ಯವನ್ನು ಕಿತ್ಕೊಂಡು ಅವರನ್ನು ಗಡಿಪಾರು ಮಾಡಬೇಕು, ಕಾಡಿಗೆ ಓಡಿಸಬೇಕು ಅನ್ನೋ ಈ ಯೋಚನೆಯನ್ನು ವಿದುರ ಕೇಳಿಸ್ಕೊಂಡ. ರಾಜ ಹೇಳ್ದ, ಯಾಕಂದರೆ ಹೋಗಿ ಕರಿಬೇಕಲ್ಲ ಯುಧಿಷ್ಠಿರನನ್ನು. ನೋಡಪ್ಪ, ಅವರನ್ನು ಪಗಡೆ ಆಟಕ್ಕೆ ಕರೆದು ಹೋಗಯ್ಯ, ಅವರನ್ನು ಸೋಲಿಸಬೇಕು, ನಾವು ಅವರಿಂದ ರಾಜ್ಯವನ್ನು ಕಿತ್ಕೊಳ್ಬೇಕು. ಈ ಸುದ್ದಿಯನ್ನು ಪಾಂಡವರಿಗೆ ಮುಟ್ಟಿಸುವ ಕೆಲಸ ನಿನ್ನದು, ಹೋಗಿ ಅವರನ್ನು ಆಮಂತ್ರಣ ಕೊಟ್ಟು ಬಾ. ವಿದುರ ಹೇಳ್ದ, ಅಣ್ಣ, ಅಂದರೆ ಮಹಾಮಂತ್ರಿಯನ್ನು ಸ್ಥಾನವನ್ನು ಬಿಟ್ಟು ಒಬ್ಬ ತಮ್ಮನಾಗಿ ಹೇಳ್ದ, ಅಣ್ಣ, ನಿನ್ನ ಮಗ ದುರ್ಯೋಧನ ಮಾಡ್ತಿರೋ ಈ ಬುದ್ಧಿ ಇದೆಯಲ್ಲ, ಇದು ವಂಶವನ್ನು ನಾಶ ಮಾಡುವಂತಹ ಬುದ್ಧಿ. ಇದರಿಂದ ಬಹಳ ನಿನ್ನ ವಂಶವೇ, ಕುರುಕುಲವೇ ನಾಶವಾಗಬಹುದಣ್ಣ. ಆ ಶಕುನಿ, ಆ ದುರ್ಯೋಧನ, ಇಂತಹ ದುಷ್ಟ ಬುದ್ಧಿ ಇರ್ತಕ್ಕಂಥವ್ರಿಗೆ ನೀನು ಹಿರಿಯನಾಗಿ ಬುದ್ಧಿ ಹೇಳು. ನೋಡ್ರಪ್ಪ, ಹಂಗೆ ಮಾಡಬಾರ್ದು. ತಂದೆ ಇಲ್ಲದ ಮಕ್ಕಳು, ನೀನು ಮುಂದೆ ನಿಂತು ಅವರಿಗೆ ನ್ಯಾಯ ಕೊಡಿಸಬೇಕು. ಅದನ್ನು ಬಿಟ್ಟು ನೀನೇ ಅನ್ಯಾಯ ಮಾಡ್ತಿದ್ದೀಯಲ್ಲಣ್ಣ, ಇದು ಸರಿಯಲ್ಲ. ನಿನ್ನ ಮಕ್ಕಳಿಗೆ ಬುದ್ಧಿ ಹೇಳು. ಏನು ಬುದ್ಧಿ ಹೇಳಿದ್ರು ಕೂಡ, ವಿದುರ ಎಷ್ಟೆಲ್ಲ ಹೇಳಿಕೊಂಡ್ರೂ ಕೂಡ ಧೃತರಾಷ್ಟ್ರ ಕೇಳ್ತಾ ಇಲ್ಲ. ಯಾಕಂದರೆ ಮಗನ ಮೇಲಿನ ಮೋಹ ಧೃತರಾಷ್ಟ್ರನಿಗೆ ವಿದುರನ ಧರ್ಮಯುತ ಮಾತುಗಳು, ಧರ್ಮ ಸಂದೇಶಗಳು ಕಿವಿಗೆ ಹೋಗ್ತಾ ಇಲ್ಲ. ಕಡೆಗೆ ವಿದುರನಿಗೆ ಏನಂದ ಗೊತ್ತೇನು ಧೃತರಾಷ್ಟ್ರ? ವಿದುರ, ಇದು ರಾಜಾಜ್ಞೆ, ನೀನು ಪಾಲಿಸಲೇಬೇಕು. ನಿನ್ನ ಧರ್ಮ ಸಂದೇಶಗಳು ನನಗೆ ಬೇಡ ಅಂದ. ಇನ್ನೇನು ಮಾಡೋಕ್ಕಾಗುತ್ತೆ? ಸರಿ ಆಯಿತು, ಧರ್ಮರಾಯನನ್ನು ಕರೆದುಕೊಂಡು ಬಂದರು. ಅವನು ಇಂದು ಮುಂದೆ ಯೋಚನೆ ಮಾಡದೇನೆ ಇವರ ಈ ಪಗಡೆ ಆಟದ ಹಿಂದಿನ ದುರುದ್ದೇಶ ಏನು ಅಂತ ತಿಳ್ಕೊಳ್ದೇನೆ ಆತನೂ ಕೂಡ ಪಗಡೆ ಆಟಕ್ಕೆ ಇಳ್ದ. ತನ್ನನ್ನಡ ಇಟ್ಟುಕೊಂಡ, ರಾಜ್ಯವನ್ನಡ ಇಟ್ಟುಕೊಂಡ, ರಾಜ್ಯದ ಬೊಕ್ಕಸವನ್ನಡ ಇಟ್ಟ, ದ್ರೌಪದಿಯನ್ನಡ ಇಟ್ಟ, ಎಲ್ಲ ಅಡ ಇಟ್ಟು ಕಡೆಗೆ ಎಲ್ಲವನ್ನೂ ಕಳ್ಕೊಂಡು ಕಾಡಿಗೆ ಕಳಿಸಿದ. ಇದರಿಂದ ಏನಾಯಿತು? ಕಡೆಗೆ ಪಗಡೆ ಆಟದಲ್ಲಿ ಶಕುನಿ ಮೋಸ ಮಾಡಿ ಸೋಲಿಸಿ ಆ ಧರ್ಮರಾಯನಿಂದ, ಆ ಪಾಂಡವರಿಂದ ಎಲ್ಲವನ್ನು ಕಿತ್ತುಕೊಂಡು ಇವರು ದ್ರೌಪದಿಯನ್ನು ವಸ್ತ್ರಾಪಹರಣ ಮಾಡಿ, ಅಂದರೆ ಪಗಡೆಯಾಟದಲ್ಲಿ ತನ್ನ ಮಗ ದುರ್ಯೋಧನ ಪಾಂಡವರನ್ನು, ಅದರಲ್ಲೂ ಧರ್ಮರಾಯನನ್ನು ಆಟಕ್ಕೆ ಕರೆದು ಅವರನ್ನು ಸೋಲಿಸಿ, ಅವರನ್ನು ಅವಮಾನ ಮಾಡಿ, ಅವರನ್ನಿಗೆ ಮೋಸ ಮಾಡಿ, ಅವರಿಂದ ಎಲ್ಲವನ್ನು ಕಿತ್ತುಕೊಂಡು ಕಾಡಿಗಟ್ಟಿದ ಈ ಕೆಲಸ ಇಡೀ ಕುರುವಂಶ ನಾಶವಾಗಲಿಕ್ಕೆ ಮುನ್ನುಡಿ ಬರಿತು. ವಿದುರ ಅನ್ನೋ ಮಹಾಜ್ಞಾನಿಯ ಮಹಾತ್ಮನ ಮಾತನ್ನು ಈ ಕುರುಡ ಧೃತರಾಷ್ಟ್ರ ಕೇಳಿಸ್ಕೊಳ್ಳಿಲ್ಲ. ಯಾಕೆ? ಮಗನ ಮೇಲಿನ ಪ್ರೀತಿ ಅವನಿಗೆ ಯಾವುದೂ ಕೇಳ್ದಂಗೆ ಮಾಡಿಬಿಡ್ತು. ಅಂದರೆ ನಾವಿಲ್ಲ ಅರ್ಥ ಮಾಡ್ಕೊಳ್ಬೇಕು, ಮಹಾತ್ಮರ ಉಪದೇಶಗಳು, ಹಿರಿಯರ ಮಾತನ್ನು, ಜ್ಞಾನಿಗಳ ಮಾತನ್ನು ನಾವು ನಾನು ರಾಜ, ನಾನು ದುಡ್ಡಿರೋನು, ತಿಂಗಳಿಗೆ 1 ಲಕ್ಷ ಸಂಬಳ ತಗೊಳ್ಳೋನು, ತಿಂಗಳಿಗೆ ನಾನು ಎಷ್ಟು ಕೋಟಿ ದುಡಿತೀನಿ, ನಾನು ಇವನು ಮಾತೆ ಹಾಕಿರಬೇಕು. ಅರೆ, ನಮ್ಮ ಸಂಬಳಕ್ಕೂ ನಮ್ಮ ಮನೆ ದೊಡ್ಡದಿದೆ, ಅಥವಾ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದಿದೆ, ಅಥವಾ ನಮಗೆ ತುಂಬ ಇನ್ಫ್ಲೂಯೆನ್ಸ್ ಇದೆ. ಧರ್ಮದ ಉಪದೇಶಗಳು, ಹಿತವಾದ ನುಡಿಗಳು ಅದು ಮಹಾತ್ಮರಿಂದ ಬಂದಾಗ ನೀನು ದೊಡ್ಡ ಶ್ರೀಮಂತ ಆಗಿರು, ಕೋಟ್ಯಾಧಿಪತಿ ಆಗಿರು, ಕೀರ್ತಿವಂತನಾಗಿ ನಟನಾಗಿರು, ಇನ್ನೇನೋ ದೊಡ್ಡ ಹೆಸರು ಮಾಡಿರು, ಧರ್ಮವೇ. ನಾನು ಮೊನ್ನೆ ಯಾರಿಗೂ ಹೇಳ್ತಾ ಇದ್ದೆ, ಒಂದು ಪುಟ್ಟ ಹುಡುಗ ಆಂಟಿ ನಿಮ್ಮ ಸೀರೆಗೆ ಬೆಂಕಿ ಹತ್ಕೊಂಡಿದೆ ಅಂತ ಹೇಳಿದಾಗ, ಈ ಪುಟ್ಟ ಹುಡುಗ ಹೇಳೋದು ನಾನು ಯಾಕೆ ಕೇಳಬೇಕು ಅಂತ ಅಂದ್ಕೊಂಡ್ರೆ ಕಡೆಗೆ ಸುಟ್ಟು ಹೋಗೋದು ಆ ಆಂಟಿ ಅಂತಕ್ಕಂಥವಳೆ.
ಬೆಂಕಿಗೆ ಸೀರೆ ಹತ್ಕೊಂಡಿದೆ ಅಥವಾ ಸೀರೆಗೆ ಬೆಂಕಿ ಹತ್ಕೊಂಡಿದೆ ಅನ್ನೋದನ್ನು ಚಿಕ್ಕ ಹುಡುಗ ಹೇಳಿದ್ರು ಅದು ಸತ್ಯವೇ ಹೌದು, ದೊಡ್ಡವರು ಹೇಳಿದ್ರು ಅದು ಸತ್ಯವೇ, ಅದು ಕೇಳಬೇಕು. ಅಯ್ಯೋ ಚಿಕ್ಕ ಹುಡುಗ ಅಂತ ಬಿಡೋದಲ್ಲ. ಹಾಗಾಗಿ ನನ್ನ ಮುಂದೆ ಇವರೆಲ್ಲ ಯಾರು ಅಂತ ಜ್ಞಾನಿಗಳ ಮಾತನ್ನು ತಿರಸ್ಕರಿಸಬೇಡಿ. ಹಾಗೆ ವಿದುರನ ಮಾತನ್ನು ಕೇಳಿದರೆ ಕುರುವಂಶ ಉಳಿತಾ ಇತ್ತು. ಹಾಗೆ ವಿದುರನ ಮಾತನ್ನು ಉಪದೇಶವನ್ನು ಕೇಳದೆ ತನ್ನ ಮಗ ದುಷ್ಟ ದುರ್ಯೋಧನ ಮೋಸ ಮಾಡಿ ಆದರೂ ಸರಿ ನಾನು ಅವರಿಂದ ರಾಜ್ಯ ಕಿತ್ಕೊಳ್ಬೇಕು ಅನ್ನೋ ಅವನ ದುರುದ್ದೇಶಕ್ಕೆ ತಂದೆಯಾದ ಧೃತರಾಷ್ಟ್ರ ಕೂಡ ಸರಿ ಮಗನೇ ನೀನು ಮಾಡಿದ್ದೇ ಸರಿ ಅಂತ ಹೇಳಿದ ಕಾರಣಕ್ಕಾಗಿ ಮುಂದೆ ಅವನ ಮಕ್ಕಳೆಲ್ಲ ಸರ್ವನಾಶವಾದರೂ ಇಡೀ ಕುರುವಂಶ ನಾಶವಾಗೋಯಿತು. ಹಾಗಾಗಿ ನಾವು ಕೂಡ ತುಂಬ ಸಾರಿ ಹಿರಿಯರ ಮಾತುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಹೋದರೆ ನಮ್ಮ ಬದುಕು ಕೂಡ ಹಾಗೆ ಕುರುವಂಶ ನಾಶವಾದಂತೆ ನಮ್ಮ ನಾಶಕ್ಕೆ ನಾವೇ ಮುನ್ನುಡಿ ಬರ್ಕೊಳ್ತೀವಿ. ಹಾಗಾಗಬಾರ್ದು. ದೊಡ್ಡವರ ಮಾತನ್ನು ಕೇಳಬೇಕು, ಧರ್ಮದಂತೆ ನಡಿಬೇಕು. ನನಗೆ ಪರರ ಆಸ್ತಿಗೋಸ್ಕರ, ಪರರ ಆಸ್ತಿಗೆ ಆಸೆಪಟ್ಟು, ಪರ ಹೆಣ್ಣಿಗೆ ಆಸೆಪಟ್ಟು ಅಥವಾ ಪರರ ವಸ್ತುವಿಗೆ ಆಸೆಪಟ್ಟು ನಾನು ಒಂದು ರಾತ್ರೋರಾತ್ರಿ ಶ್ರೀಮಂತನಾಗಬೇಕು ಅಂದುಕೊಂಡು ಮಾಡಿದ ಒಂದು ತಪ್ಪು ನಿರ್ಧಾರ ನನ್ನ ಇಡೀ ಬದುಕನ್ನು ನಾಶ ಮಾಡಿಬಿಡುತ್ತೆ. ಹಾಗಾಗಿ ಮಹಾತ್ಮರ ಮಾತುಗಳನ್ನು, ಹಿರಿಯರ ಮಾತುಗಳನ್ನು ಕೇಳಬೇಕು. ನೀವು ಹಣದಲ್ಲಿ ಬಡವರಾದರೂ ಪರವಾಗಿಲ್ಲ, ನಿಮ್ಮದು ದೊಡ್ಡ ಮನೆ ಅಲ್ದಿದ್ರೂ ಪರವಾಗಿಲ್ಲ, ಅಥವಾ ನಿಮ್ಮ ಹತ್ರ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದೆ ಹೋದರೂ ಪರವಾಗಿಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡಿ ನೆಮ್ಮದಿಯಾಗಿ ಮನೆಗೆ ಬಂದ 4 ಜನರ ಜೊತೆ ಸಂತೋಷದಿಂದ ಇದ್ದು ನಿನ್ನ ಮನೆಯ ಸದಸ್ಯರ ಜೊತೆ ಆನಂದವಾಗಿದ್ದುಕೊಂಡು ಸಾಲ ಬಾಧೆ ಇಲ್ಲ, ಶತ್ರು ಬಾಧೆ ಇಲ್ಲ, ಯಾವ ಬಾಧೆಯೂ ಇಲ್ಲದೇನೆ ನಿನಗೆ ಎಷ್ಟು ಇದೆಯೋ ಅಷ್ಟರಲ್ಲೇ ಸಂತೋಷ ಪಡಲಿಕ್ಕೆ ಮನುಷ್ಯ ನಿರ್ಧಾರ ಮಾಡಿದಾಗ ಅವನಿಗೆ ನಿಜವಾಗಿಯೂ ಬದುಕು ಸಾರ್ಥಕತೆಯ ಹಂತಕ್ಕೆ ತಲುಪುತ್ತೆ. ದುಶ್ಚಟಗಳಿರಬಾರ್ದು. ಇದರಿಂದ ನಾವು ಅದನ್ನು ಕಲಿಬೇಕಾಗಿರೋದು. ಈಗ ಇನ್ನೊಂದು, ಈ ಧರ್ಮವನ್ನು ಪಾಲಿಸಿದ ಧರ್ಮರಾಯ ಜೊತೆಗೆ ಇಲ್ಲಿ ಧರ್ಮವನ್ನು ಮರೆತ ಧೃತರಾಷ್ಟ್ರ, ಹೀಗೆ ಧರ್ಮವನ್ನು ಕಾಪಾಡಿದ ಧರ್ಮರಾಯನ ಉಳಿದ ತಮ್ಮಂದಿರನ್ನು ಜೀವಂತವಾಗಿ ಉಳಿಸಿದ ಯಮಧರ್ಮರಾಯ. ನೀರು ಕುಡಿಯೋಕೆ ಹೋಗಿ ಪ್ರಜ್ಞೆ ತಪ್ಪಿದ್ದಿದ್ರು ಧರ್ಮರಾಯನ ಧರ್ಮಶ್ರದ್ಧೆಯನ್ನು ಮೆಚ್ಚಿ ಆ ಎಲ್ಲ ಪ್ರಜ್ಞೆ ತಪ್ಪಿದವರು ಮತ್ತೆ ಜೀವಂತವಾದರು, ಮತ್ತೆ ಚೆನ್ನಾಗಾದರು. ಧರ್ಮದಿಂದ ದಕ್ಕಿದ ಜಯ ಅದು. ಧರ್ಮರಾಯನ ಧರ್ಮದಿಂದ ದಕ್ಕಿದ ಜಯ. ಇನ್ನು ಈ ಕಡೆ ಈ ಧೃತರಾಷ್ಟ್ರ ಮಗನ ಮಾತನ್ನು ಕೇಳಿ ಧರ್ಮವನ್ನು ಮರೆತ, ಹಾಗಾಗಿ ಕುರುವಂಶವೇ ನಾಶವಾಗಿ ಹೋಯಿತು.